ಇವತ್ತು ಕೂಡ ಬರೀ ಕ್ವಶನ್ಸ್ ಬರೀ ಬಂದ್ರೆ ಹೇಳ್ತೀನಿ ನಾನು ಏನಂದ್ರೆ ಸರಿ ಅದಕ್ಕಿಂತ ಮುಂಚೆ ಬಂದು ಹೇಳ್ತಾನೆ ನಾ ಯಾವ್ದು ವಿಡಿಯೋದಾಗ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನಂಗಿಲ್ಲ ಹಂಗಾಗಿ ನೀವು ಮಾಡಂಗಿಲ್ಲ ಹಾಗಾಗಿ ನೀವು ಮಾಡಂಗಿಲ್ಲ ಅನ್ನೋದು ಕಾರಣಕ್ಕೆ ಹೇಳ್ತಾನೆ ನೀವು ಮಾಡ್ದೆ ಹೇಳ್ತಿರ್ಕಿಲ್ಲ ಒಂದು ಲೈಕ್ ಮಾಡಿಬಿಡ್ರಿ ಅನ್ನೋರು ಹಂಗೊಂದು ಕಮೆಂಟ್ ಹಾಕ್ರಿ ಇವತ್ತು ಏನು ಇದ್ದಿಲ್ಲ ಆಲ್ಮೋಸ್ಟ್ ಟಾಪಿಕ್ಸ್ ಏನು ರೈಲ್ವೆ ಕೇಳ್ತಾರಲ್ಲ ಅವ್ರು ಅದರ್ ಟಾಪಿಕ್ಸ್ ಮಾತ್ರ ರಿಪೀಟ್ ಮಾಡೋದು ಅದಕ್ಕೆ ಕೇಳ್ತಾರೆ ಅದನ್ನೇ ಬಿಡ್ತಾರೆ ಅದನ್ನೇ ಕೇಳ್ತಾರೆ ಅದನ್ನೇ ಬಿಡ್ತಾರೆ ಹಂಗೆ ಮಾಡತ್ತಾರ ಆಲ್ಮೋಸ್ಟ್ ಕೆಲವೊಂದು ಟಾಪಿಕ್ಸ್ ಏನದಲ್ಲ ಅವನ್ನ ಹೊಳ್ಳಿ ಕೇಳ್ತಾರ ಸರಿ ಇವತ್ತು ನೋಡ್ರಿ ಮಧ್ಯ ಶಿಫ್ಟ್ ಚಾಲೂ ಮಾಡ್ತಾನೆ ಏನೇನು ಕ್ವಶನ್ಸ್ ಬಂದಿದ್ದು ಅಂತ್ರಿ ಫಸ್ಟಿಗೆ ಸಿಟಿಸನ್ಶಿಪ್ ಆ್ಯಕ್ಟ್ ಬಗ್ಗೆ ನನ್ನ ನಿನ್ನೇನು ಬಂದಿದ್ದು ಮೊನ್ನೇನು ಕ್ವಶನ್ ಬಂದಿದ್ದು ಆಲ್ಮೋಸ್ಟ್ ಎರಡು ಶಿಫ್ಟಿಗೆ ಒಂದು ಕ್ವಶನ್ಸ್ ಬಂದೇ ಬರತ್ತವ ಸಿಟಿಸನ್ಶಿಪ್ ಬಗ್ಗೆ ಸೊ ಪಾರ್ಟ್ 2 ಕಾನ್ಸ್ಟಿಟ್ಯೂಷನ್ ಎರಡನೇ ಭಾಗ ಸಿಟಿಸನ್ಶಿಪ್ ಬಗ್ಗೆ ಆರ್ಟಿಕಲ್ಸ್ ಅಲ್ಲ ಎಲ್ಲ 5ರಿಂದ 11 ಮಟ್ಟ ಎಲ್ಲ ಆರ್ಟಿಕಲ್ಸ್ ನೋಡ್ಕೊರಿ ಇಂಪಾರ್ಟೆಂಟ್ ಭಾಳ ಕ್ವಶನ್ ಕೇಳ್ತಾರೆ ಅದು ಬಿಟ್ಟರೆ ನೆಕ್ಸ್ಟ್ ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಯಾರು ಕೇಳ್ಯಾರ ಅದ ಪಿಯೂಷ್ ಗೋಯಲ್ ಅವರ ಅಥವಾ ಬೇರೆ ಬೇರೆ ಮಿನಿಸ್ಟರ್ಸ್ ನೋಡ್ಕೊರಿ ಲೈಕ್ ಫೈನಾನ್ಸ್ ಮಿನಿಸ್ಟರ್ ಯಾರ್ದಾರ ನಿರ್ಮಲಾ ಸೀತಾರಾಮನ್ ಅವ್ರು ಅದಾರ ಮತ್ತು ಫಾರಿನ್ ಮಿನಿಸ್ಟರ್ ಯಾರ್ದಾರ ಎಸ್ ಜೈಶಂಕರ್ ಅವ್ರು ಅದಾರ ಇನ್ನು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರದಾರ ಈ ಟೈಪ್ ಏನೇನಾರಲ್ಲ ಮಿನಿಸ್ಟರ್ಗಳು ಎಲ್ಲರೂ ಒಂದು ಲಿಸ್ಟ್ ಮಾಡ್ಕೊಂಡು ನೋಡ್ಕೊಂಬಿಟ್ರಿ ಒಂದ್ಸಲ ಇನ್ನು ರೋಜ್ಗಾರ್ ಯೋಜನಾ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ಯಾರ ರೋಜ್ಗಾರ್ ಯೋಜನಾ ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ 1993 ಸ್ಟಾರ್ಟ್ ಆಗೈತಿ ಮತ್ತು ಇದು ಮಾಡಿದ್ದಕ್ಕಂದ್ರೆ ನಮ್ಮಂಥ ಯುವಕರಿಗೆ ಕೆಲಸ ಕೊಡೋ ಸಂಬಂಧ ಅದೊಂದು ಗೊತ್ತಿರಲಿ ಅದ್ರ ಬಗ್ಗೆ ಅವ್ರು ಕ್ವಶನ್ಸ್ ಕೇಳಿದ್ದು ಕೂಡ ಇನ್ನು ಇದು ನೋಡ್ರಿ ನಮ್ಮ ಇಮ್ಮಡಿ ಪುಲಕೇಶಿ ಅವ್ರ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ ಏನಂದ್ರೆ ಹರ್ಷವರ್ಧನನನ್ನು ಯಾರು ಸೋಲಿಸಿದರು ಅಂತೇಳಿ ಯಾರು ಸೋಲಿಸ್ಯಾರ ನಮ್ಮ ಇಮ್ಮಡಿ ಪುಲಕೇಶಿ ಟು ಎರಡನೇ ಪುಲಕೇಶಿ ಟು ಎಲ್ಲ ಒಂದ ಇಲ್ಲೇ ನಮ್ಮ ಕರ್ನಾಟಕದವರಲ್ಲ ನಿಮಗೆಲ್ಲ ಇದಂತೂ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಇನ್ನೂ ನಿಮ್ಗೆ ಗೊತ್ತಿರಂಗಿಲ್ಲ ಇದ್ರ ಬಗ್ಗೆ ನಾವು ರೀಲ್ಸ್ ಮಾಡಕ್ಕಿದೆ ತುಂಬ ಮುಂಚೆ ನಾವು ವಿಡಿಯೋ ಮಾಡ್ತಾ ಇದ್ದಿಲ್ಲ ಯಾಕಂದ್ರೆ ನಮ್ಗೆ ಹೆಂಗೆ ಗೊತ್ತಾಯಿತು ಐವಡಿ ಇನ್ಸ್ಕ್ರಿಪ್ಷನಿಂದ ಇನ್ಸ್ಕ್ರಿಪ್ಷನ್ ಯಾರು ಬರೋರು ಇದನ್ನೆಲ್ಲ ನಾವು ವಿಡಿಯೋ ರೀಲ್ಸ್ ಮಾಡೀನಿ ಫೋರ್ ಬಗ್ಗೆ ಎಕ್ಸ್ ಮಾಡಿ ಅದು ಟೈಮ್ ಸಿಕ್ಕರೆ ಹೋಗಿ ನೋಡ್ರಿ ಎಲ್ಲರೂ ನೋಡಿದ್ರೆ ನನಗೆ ಫರಕ್ ಬೀಳಿಲ್ಲ ಸರಿ ಇನ್ನೊಂದು ಹೇಳ್ಬೇಕಾಯ್ತು ಎಲ್ಲಿ ಸೋಲಿಸಿದ ಪುಲಕೇಶನ್ ಮತ್ತು ಹರ್ಷವರ್ಧನ್ ನಡುಕ ಯುದ್ಧ ಎಲ್ಲಾಯಿತು ನರ್ಮದಾ ನದಿಯ ದಂಡೆ ಮೇಲೆ ಆಗುತ್ತಾ ಅಲ್ಲಿ ಪುಲಕೇಶನ್ ಟು ಗೆಲ್ತಾರ ಮತ್ತು ಅವಾಗ ದಕ್ಷಿಣ ಪಥೇಶ್ವರ ಅನ್ನೋ ಟೈಟಲ್ನ ಇಮ್ಮಡಿ ಪುಲಕೇಶಿ ತಗೋತಾರ ನೆಕ್ಸ್ಟ್ ನೋಡ್ರಿ ನಾ ಎಲೆಕ್ಟ್ರಾನ್ ಯಾರು ಕಂಡುಹಿಡಿದ್ರು ಅಂತ ಕ್ವಶನ್ ಬಂದಿತ್ತು ಸೊ ಎಲೆಕ್ಟ್ರಾನ್ ಕಂಡುಹಿಡಿದವರ ಜೆ ಥಾಮ್ಸನ್ 1897 ಅನ್ಕೊಂತೀನಿ ಆಮೇಲೆ ಪ್ರೋಟಾನ್ ಅಂದ್ರೆ ಕ್ವಶನ್ ಬಂದಿತ್ತು ಎಲೆಕ್ಟ್ರಾನ್ ಕಂಡುಹಿಡಿದವರ ಬಟ್ ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಸೇಫ್ಟಿ ನೋಡ್ಕೊಂಡು ಅಂದ್ರೆ ಪ್ರೋಟಾನ್ ಕಂಡುಹಿಡಿದವ್ರು ಕೂಡ ಕೇಳ್ಬೋದು ನೆಕ್ಸ್ಟ್ ಒಳಗೆ ಪ್ರೋಟಾನ್ ಕೇಳ್ಬೋದು ಮತ್ತು ನ್ಯೂಟ್ರಾನ್ ಕೇಳ್ಬೋದು ಸೊ ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್ ಎಲೆಕ್ಟ್ರಾನ್ ಕಂಡುಹಿಡಿದವ್ರ ಇವರು ರದರ್ಫೋರ್ಡ್ ಅವರು ಸೊ ರದರ್ಫೋರ್ಡ್ ಅವರು ಎಲೆಕ್ಟ್ರಾನ್ ಹೆಂಗೆ ಕಂಡುಹಿಡಿತಾರ ಪ್ರೋಟಾನ್ ಹೆಂಗೆ ಮಾಡ್ತಾರೆ ಒಂದು ಗೋಲ್ಡ್ ಪಾಯಿಲ್ ತಗೋತಾರ ಫುಲ್ ತಿನ್ ಶೀಟರ್ ಅದಕ್ಕೊಂದು ಅಲ್ಫಾ ಪಾರ್ಟಿಕಲ್ಸ್ ಇದನ್ನ ಮಾಡ್ತಾರ ಅವ್ರು ಮಾಡ್ತಾರೆ ಇನ್ನೂ ಮಾಡ್ತಾರೆ ಕಂಡಿಡ್ತಾರ ಬಿಡ್ರಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರ ಮತ್ತು ಈ ಸದ್ಯಕ್ಕೆ ಪ್ರೋಟಾನ್ ಕಂಡಿಡಿದವರ ರದರ್ಫೋರ್ಡ್ ನ್ಯೂಟ್ರಾನ್ ಕಂಡಿಡಿದವರ ಜೇಮ್ಸ್ ಚಾಡ್ವಿಕ್ ಎಲೆಕ್ಟ್ರಾನ್ ಕಂಡಿಡಿದವರ ಜೆ ಥಾಮ್ಸನ್ ಮತ್ತು ಇನ್ನು ಆಟಮ್ ನೋಡ್ರಿ ಆಟಮ್ ಒಂದು ಕಂಡು ನೆನಪಿದ್ರಿ ಆಟಮ್ ಆ್ಯಕ್ಚುಲಿ ನಾವು ಯಾವಾಗೆಲ್ಲ ಬರೀ ಏನು ನೋಡ್ತೀವಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ನೋಡ್ಕೋತೀವಿ ಬಟ್ ಆಟಮ್ ಕಂಡಿಡಿದ್ರೆ ಡೆಮೋಕ್ರಿಟಸ್ ಅವ್ರು ಭಾಳ ಹಳಿ ಮನುಷ್ಯ 450 BC ಅವಾಗ ಕಂಡಿರ್ತಾರೆ ಡೆಮೋಕ್ರಿಟಸ್ ಅಂತ ಆಟಮ್ ಕಂಡಿಡಿದವರು ಇನ್ನು ರೀಪ್ರೊಡಕ್ಷನ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು ಅದು ಪಕ್ಕನ ಕ್ವಶನ್ಸ್ ಏನೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಟ್ರೇಟ ಮೇನ್ಲಿ ಲಿವಿಂಗ್ ಆರ್ಗನೈಸಸ್ ಒಳಗೆ ಪಾಸ್ ಆಗುತ್ತಾ ಏನೋ ಕ್ವಶನ್ ಇತ್ತು ಬಟ್ ರೀಪ್ರೊಡಕ್ಷನ್ ಬಗ್ಗೆ ಒಂದು ರಿಲೇಟೆಡ್ ಕ್ವಶನ್ ಇತ್ತು ಬಯಾಲಜಿ ಒಳಗೆ ಅದು ನೋಡ್ಕೊರಿ ಮತ್ತು ಇನ್ನು ತಂಡ್ರಾ ಫಾರೆಸ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ಯಾರ ತಂಡ್ರಾ ಫಾರೆಸ್ಟ್ ಯಾವ ಥರ ಇರ್ತಾವೆ ಏನಿರ್ತಾವೆ ಹೆಂಗಿರ್ತಾವೆ ಅಂದರೆ ನಿಮ್ಗೆ ಸಿಂಪಲ್ ಹೇಳ್ಬೇಕಾರೆ ತಂಡ್ರಾ ಫಾರೆಸ್ಟ್ ಅಂದರೂ ಈಗ ನೀವು ಒಂದು ತುಂಬ ಕೋಲ್ಡ್ ಪ್ಲೇಸ್ ಏನಿರುತ್ತಲ್ಲ ಭಾಳ ತಂಪು ಜಾಗ ಮತ್ತು ಜಾಸ್ತಿ ಮಳೆ ಇರಂಗಿಲ್ಲ ಫುಲ್ ತಂಪು ಇರ್ತೈತಿ ಕಡಿಮೆ ಟೆಂಪ್ರೇಚರ್ ಅಂತ ಅಲ್ಲಿ ಬೆಳಿತಾವ ಸೊ ಮೋಸ್ಟ್ಲಿ ಲಿಚನ್ ಮಾಸ್ ಅಂತಾರಲ್ಲ ಸೊ ಆ ಟೈಪ್ ವೆಜಿಟೇಷನ್ ಆಲ್ಮೋಸ್ಟ್ ಹಿಮಾಲಯ ಆರ್ಕಿಟಿಕ್ ಅಂಟಾರ್ಟಿಕಾ ಅಂತಲ್ಲೆಲ್ಲ ಜಾಸ್ತಿ ಇದೆ ಅದು ಬಿಟ್ಟರೆ ನೋಡ್ರಿ ಇನ್ನು ದಶಾವತಾರ ಟೆಂಪಲ್ ಎಲ್ಲಿದೆ ಅಂತ ಕೇಳ್ಯಾರ ಇದು ದೇವಘರ ಉತ್ತರ ಪ್ರದೇಶದಾಗ ಐತಿ ಅವ್ರಿಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ನೀವು ಆಲ್ಮೋಸ್ಟ್ ಟೆಂಪಲ್ಸ್ ಫೇಮಸ್ ಪ್ಲೇಸಸ್ ಅವೆಲ್ಲ ಎಲ್ಲೆಲ್ಲ ಅಂತ ನೀವೆಲ್ಲ ನೋಡ್ಕೊಂಡಿರ್ತೀರಿ ಅದು ಇಂಪಾರ್ಟೆಂಟ್ ಐತಿ ಗೊತ್ತೈತಿ ಎಲ್ಲರಿಗೂ ಇನ್ನು ಇಂಗ್ಲೆಂಡದ ರೀಸೆಂಟಾಗಿ ಯಾವ ಕ್ರಿಕೆಟ್ ಪ್ಲೇಯರ್ಗೆ ನೈಟ್ಹುಡ್ ಅಂತ ಟೈಟಲ್ ಕೊಡ್ತಾರೆ ಅಂತ ಕೇಳ್ಯಾರ ಇದು ಜೇಮ್ಸ್ ಆ್ಯಂಡರ್ಸನ್ನ ಪಾಪ ರಿಟೈರ್ಮೆಂಟ್ ತೊಗೋತಾರೆ 41 ಓವರ್ಸ್ ಮಟ್ಟ ಫಾಸ್ಟ್ ಬೌಲರ್ ಇಂಗ್ಲೆಂಡ್ದವ್ರ ಅವ್ರು ರಿಟೈರ್ಮೆಂಟ್ ತೊಗೊಳಕ್ಕೆ ನೋಡ್ರಿ SSC ಜೈಸ್ವಾಲ್ ಅವರು ಬರ್ರಿ ಹೊಡಿತಾರೆ ಅವ್ರಿಗೆ ಬಾಕಡೆ ಹೊಡಿತಾರೆ ಅದೊಂದು ಸ್ವಲ್ಪ ಮ್ಯಾಚ್ ರಿಟೈರ್ಮೆಂಟ್ ತೊಗೋತಾರೆ ಅದಕ್ಕೂ ನಂಗೆ ಗೊತ್ತಿಲ್ಲ ಬಟ್ ಅದಕ್ಕೆ ಸ್ವಲ್ಪ ಇದಾಗುತ್ತೆ ಇನ್ನು ರಾಖಿ ಗಡಿ ನೋಡ್ರಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಿಂದೂ ನಾಗರಿಕತೆ ಬಗ್ಗೆ ನಿನ್ನೆ ನೋಡಿದ್ದೆ ಕ್ವಶನ್ಸ್ ಭಾಳ ಬರ್ತಾವ ನೋಡ್ಕೊಂಡು ಹೋಗಿದ್ವಿ ನೋಡ್ಕೊಂಡು ಹೋದವ್ರಿಗೆ ಗೊತ್ತ ಲಾಭ ಆಗಿರುತ್ತೆ ರಾಖಿ ಗಡಿ ಅನ್ನೋದು ಪ್ಲೇಸ್ ಏನೈತಿಲ್ಲ ಅದನ್ನ ಯಾರು ಕಂಡಿಡಿದ್ರು ಯಾರು ಅಂದ್ರೆ ಡಿಸ್ಕವರ್ ಯಾರು ಮಾಡಿದ್ರು ಅಂತ ಕೇಳ್ಯಾರ ಅದು ಸೂರಜ್ ಬೆಣ್ಣ ಮತ್ತು ಅಮರೇಂದ್ರನಾಥ್ 2 ಹೆಸರು ಸೊ ಯಾವ್ದು ಬರ್ತಾ ಅದನ್ನ ಅದು ಹಾಕ್ಬೇಕಾಗುತ್ತೆ ನೀವು ಇನ್ನು 74ನೇ ನೋಡ್ರಿ ಈ ಕ್ವಶನ್ ಲಿಟ್ರಲಿ ನಿನ್ನೆ ಎಕ್ಸಾಮ್ ನಿನ್ನೆ ಅನಲೈಸ್ ಮಾಡಿದ್ದೆ ಅವ್ರು ಹೇಳಿದ್ದೆ 74ನೇ ಅಮೆಂಡ್ಮೆಂಟ್ ಬರ್ಬೋದು ಮೋಸ್ಟ್ಲಿ ಮಾಡ್ತಿದ್ದೆ ಆ ಕ್ವಶನ್ ಬಂದೈತಿ ಆ ಮುನ್ಸಿಪಾಲಿಟಿ ಏನದಾವಲ್ಲ ಅದ್ರ ಬಗ್ಗೆ ಐತಿ 12ನೇ ಶೆಡ್ಯೂಲ್ ಇದು ಬಂದೈತಿ ಅಂದ್ರೆ ನೆಕ್ಸ್ಟ್ 73ನೇ ಅಮೆಂಡ್ಮೆಂಟ್ ಕೂಡ ಬರುತ್ತೆ 73 ಅಮೆಂಡ್ಮೆಂಟ್ 1992 ಆಗಿದ್ದು ಪಂಚಾಯತ್ ರಿಲೇಟೆಡ್ 74 ಮುನ್ಸಿಪಾಲಿಟಿ 73 ಪಂಚಾಯತ್ ರಿಲೇಟೆಡ್ ನೆನ್ಬಿಡುವರಿ ಇಂಪಾರ್ಟೆಂಟ್ ಬರ್ಬೋದು
ಇನ್ನು ಅದನ್ನ ಬಿಟ್ಟರೆ ನೋಡ್ರಿ ಫೋಕ್ ಡ್ಯಾನ್ಸ್ ಬಗ್ಗೆ ಕೇಳ್ಯಾರ. ಫೋಕ್ ಡ್ಯಾನ್ಸ್ UPದು ಕೇಳ್ಯಾರ. ನೀವು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ದು ಫೋಕ್ ಡ್ಯಾನ್ಸ್ ನೋಡ್ಕೊರಿ. ಕ್ಲಾಸಿಕಲ್ ಡ್ಯಾನ್ಸಸ್ ಅಂದ್ರೆ ನಿಮ್ಗೆ ಗೊತ್ತಿರ್ತಾವ ಅನ್ಕೊಂತೀನಿ. ನೆಕ್ಸ್ಟ್ ಗೊತ್ತಾರ ಫೋಕ್ ಡ್ಯಾನ್ಸ್, ಫೋಕ್ ಸಾಂಗ್ಸ್ ಏನದಲ್ಲ ರಿಲೇಟೆಡ್ ಅದೆಲ್ಲ ನೋಡ್ಕೊರಿ. ಫೋಕ್ ಸಾಂಗ್ಸ್, ಫೋಕ್ ಡ್ಯಾನ್ಸ್ ಅದೆಲ್ಲ. ಮತ್ತೆ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ. ಇದು ಮೋಸ್ಟ್ಲಿ ಮೊನ್ನೆನೂ ಬಂದಿತ್ತು ಅನ್ಕೊಂತೀನಿ. ಆಂಟಿ ಡಿಫೆಕ್ಷನ್ ಲಾ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1985 ಆಗುತ್ತೆ. 10ನೇ ಶೆಡ್ಯೂಲ್ದಾಗ ಐತಿ. ಅಂದ್ರೆ ಮಿನಿಸ್ಟರ್ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಹೋಗ್ತಾರ. ಅವ್ರು ಕೆಲವೊಂದು ರೂಲ್ಸ್ ಮಾಡ್ಯಾರ. ಅವರು ನಮ್ಮ ಹೆಸರು ನಾವು ಕೊಟ್ಟಿರ್ತಾರೆ. 52ನೇ ಅಮೆಂಡ್ಮೆಂಟ್ 1985 ಆಂಟಿ ಡಿಫೆಕ್ಷನ್ ಲಾ. ಇನ್ನ ಬಯಸ್ ನೋಡ್ರಿ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ ಏನಲ್ಲ. ಆಲ್ಮೋಸ್ಟ್ ಕಂಪ್ಯೂಟರ್ ಕ್ವಶನ್ಸ್ ಬರತ್ತಲ್ಲ. ನಾವು ವಿಡಿಯೋ ಮಾಡಿದ್ದೆ ಕಂಪ್ಯೂಟರ್ ರಿಲೇಟೆಡ್. ಆ ಕಂಪ್ಯೂಟರ್ ವಿಡಿಯೋದಾಗ ಏನು ಹೇಳಿದ್ನಲ್ಲ ಅವೇ ಕ್ವಶನ್ಸ್ 90% ಅವು ಬರತ್ತವ. ಇದು ಬಯೋಸ್ ಬಗ್ಗೆ ಕೇಳ್ಯಾರ ಇವತ್ತ. BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇದೆಲ್ಲ ನಾ ಹೇಳಿದ್ದೆ ಎಕ್ಸಾಮ್ ವಿಡಿಯೋದಾಗ. ಈ ನೆಕ್ಸ್ಟ್ ಜೈಲಮ್ ಬಗ್ಗೆ ಕ್ವಶನ್ ಕೇಳ್ಯಾರ. ಜೈಲಮ್ ಬಗ್ಗೆ ಜೈಲಮ್ದು ಏನು ಕೆಲಸ, ವಾಟರ್ ಟ್ರಾನ್ಸ್ಫರ್ ಮಾಡೋದು. ಈಗ ಜೈಲಮ್ ಬಗ್ಗೆ ಕೇಳ್ಯಾರ. ನೆಕ್ಸ್ಟ್ ಫ್ಲೋಯಮ್ ಬಗ್ಗೆ ಕೇಳ್ಬೋದು. ಸೊ ಫ್ಲೋಯಮ್ದಾಗ ಏನು ಕ್ವಶನ್ ಕೇಳ್ತಾರ ಅದೇನು ಮಾಡ್ತೈತಿ, ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ. ಮತ್ತೆ ಇನ್ನೊಂದು ನೆನ್ಪಿಡ್ರಿ, ಜೈಲಮ್ ಫ್ಲೋಯಮ್ದಾಗ ಜೈಲಮ್ದಾಗ ಆಕ್ಚುಲಿ ಏನಾಗುತ್ತಾ, ಒಂದು ಲಿವಿಂಗ್ ಸೆಲ್ ಇರ್ತಾವ, ಉಳಿದಿದ್ದೆಲ್ಲ ಡೆಡ್ ಇರ್ತಾವ. ಸೊ ಲಿವಿಂಗ್ ಯಾವ್ದು ಪ್ಯಾರಂಕೈಮ್ ಇರುತ್ತಾ. ಸೊ ಡೆಡ್ ಯಾವ ಇರ್ತಾವ, ವೆಲ್ಸ್ ಟ್ರೈಕಾಡ ಫೈಬರ್ ಇರುತ್ತೆ. ಹಂಗ ಫ್ಲೋಯಮ್ದಾಗ ಒಂದು ಡೆಡ್ ಇರುತ್ತೆ, ಎಲ್ಲ ಲಿವಿಂಗ್ ಇರ್ತಾವ. ಸೊ ಅಲ್ಲಿ ನೋಡ್ಕೊಂಡ್ರೆ ಏನಿರುತ್ತೆ, ಫೈಬರ್ ಡೆಡ್ ಇರುತ್ತೆ. ಇನ್ನು ಬಾಕಿ ಸಿವ್ ಟ್ಯೂಬ್ಸ್, ಪ್ಯಾರಂಕೈಮ, ಕಂಪ್ಯಾನಿಯನ್ ಸೆಲ್ಸ್ ಇವು 3 ಲಿವಿಂಗ್ ಸೆಲ್ಸ್ ಇರ್ತಾವ. ಇನ್ನು SSLV ಮಿಷನ್ ಬಗ್ಗೆ ಒಂದು ಏನೋ ಕ್ವಶನ್ ಬಂದಿತ್ತು. ಅದು 50,000 ಕೆಜಿ ಇಷ್ಟು ಏನೋ ಕೆಜಿ ರಿಲೇಟೆಡ್ ಏನೋ ಕ್ವಶನ್ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಶಿಫ್ಟ್ನಾಗ ಏನು ಮಾಡೋಣ ನೋಡೋಣ. ಕುತುಬ್ ಮಿನಾರ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಕುತುಬ್ ಮಿನಾರ್ ಯಾರು ಸ್ಟಾರ್ಟ್ ಮಾಡ್ರು, ಕುತುಬುದ್ದೀನ್ ಐಬಕ್ ಅವ್ರು ಸ್ಟಾರ್ಟ್ ಮಾಡ್ತಾರೆ, ಇಲ್ತುತ್ಮಿಶ್ ಅವ್ರು ಮುಗಿಸ್ತಾರ. ಅದನ್ನ ರಿಪೇರ್ ಮೋಸ್ಟ್ಲಿ ಫಿರೋಜ್ ಶಾ ತುಘಲಕ್ ಅವ್ರು ಮಾಡ್ತಾರೆ ಅನ್ಕೊಂತೀನಿ. ಆಮೇಲೆ ನೋಡ್ರಿ ಕಿತಾಬುಲ್ ಹಿಂದ್ ಬುಕ್ ಯಾರು ಬರ್ದಾರ ಅಂತ ಕೇಳ್ಯಾರ. ಅದು ಅಲ್ ಬಿರೂನಿ ಅವ್ರು ಬರೀತಾರೆ ಕಿತಾಬುಲ್ ಹಿಂದ್ ಬುಕ್ನ. ಮತ್ತೆ ಇದನ್ನ ಗಜನಿ ಟೈಮ್ದಾಗ ಬರ್ದಿದ್ದು. ನಾನ್ ಕೋಪರೇಷನ್ ಮೂವ್ಮೆಂಟ್ ಇದು ನೋಡ್ರಿ, ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಂತೀನಿ. ನಾನ್ ಕೋಪರೇಷನ್ ಮೂವ್ಮೆಂಟ್ ನಡೀತಿರುತ್ತಲ್ಲ, ಗಾಂಧೀಜಿಯವ್ರು ಸ್ಟಾರ್ಟ್ ಮಾಡಿರ್ತಾರ. ಇದನ್ನ ಯಾಕೆ ಸ್ಟಾಪ್ ಮಾಡ್ತಾರ ಅನ್ನೋ ಒಂದು ಕ್ವಶನ್ ಬಂದಿತ್ತು. ಅದಕ್ಕೆ ಮೇನ್ ರೀಸನ್ ಆಲ್ಮೋಸ್ಟ್ ಈ 7th ಇನ್ನೂ ಎಲ್ಲಿ ಅನ್ಕೊಂತೀನಿ ಕ್ವಶನ್ ನಮಗೆ. ನಮಗೂ ಇರುತ್ತೆ 7th ನಿಂತಿದ್ದು ಚೌರಾ ಚೌರಿ ಇನ್ಸಿಡೆಂಟ್ ಏನಾಗುತ್ತೆ, UP ಒಳಗ ಚೌರಾಚೌರಿ ಅನ್ನೋ ಊರಾಗ ಪೊಲೀಸ್ ಸ್ಟೇಷನ್ದಾಗ ಉರಿಯೋದು ಹಚ್ಚಿ ಪೊಲೀಸ್ ಎಲ್ಲ ಸಾಯ್ತಾರ. ಹಾಗಾಗಿ ಅದನ್ನ ನಾನ್ ಕೋಪರೇಷನ್ ಮೂವ್ಮೆಂಟ್ನ ಸ್ಟಾಪ್ ಮಾಡ್ತಾರ. ಅದ್ರ ರಿಲೇಟೆಡ್ ಕ್ವಶನ್ ಬಂದಿತ್ತು. ರಂಪಾ ರೆಬೆಲಿಯನ್ ಬಗ್ಗೆ ಕ್ವಶನ್ ಕೇಳ್ಯಾರ. ಆಂಧ್ರದಾಗ ಆಗೈತಿ. ನಾನು ಇನ್ನೇನು ಹೇಳಿದ್ದೆ, ನಿನ್ನೆ ಸನ್ಯಾಸಿ ರೆಬೆಲಿಯನ್ ಅದ್ರ ಕ್ವಶನ್ ಕೇಳಿದ್ರು. ಎಲ್ಲ ರೆಬೆಲಿಯನ್ ನೋಡ್ಕೊರಿ, ಅದ್ರ ರಿಲೇಟೆಡ್ ಮತ್ತೆ ಕ್ವಶನ್ ಬರ್ಬೋದು ಅಂದಿದ್ದೆ. ಸೊ ಬಂದೈತೆ ನೋಡ್ಬೋದು. ಇನ್ನು ಇನ್ಶೂರೆನ್ಸ್ ಸೆಕ್ಟರ್ದ ಬಜೆಟ್ 2021-22ರಾಗ 49ರಿಂದ ಎಷ್ಟು ಮಾಡಿದ್ರು ಅಂತ ಕೇಳ್ಯಾರ. 74% ಮಾಡ್ತಾರ. ಇನ್ನು ವೆಸ್ಟರ್ನ್ ಯುರೋಪ್ದಾಗ ಕ್ಲೈಮೇಟ್ ಬಗ್ಗೆ ಅಂದ್ರೆ ಹೊರಗಿನ ದೇಶದ್ದು ವರ್ಲ್ಡ್ ಹಿಸ್ಟ್ರಿ, ವರ್ಲ್ಡ್ ಜಾಗ್ರಫಿ ಕೂಡ ಕ್ವಶನ್ಸ್ ಕೇಳ್ತಾರ. ನಾವು ಹೊಸದು ಲಾಸ್ಟ್ ಟೈಮ್ ಕೇಳಿಕಿಲ್ಲ ಅನ್ಕೊಂತೀನಿ. ಈ ಟೈಮ್ ಸ್ವಲ್ಪ ಹೊರಗೊಂಟಾರ ನಮ್ಮ ದೇಶ ಬಿಟ್ಟು, ಅಲ್ಲಿ ಕ್ವಶನ್ಸ್ ಕೇಳ್ತಾರ. ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಮತ್ತು ಗಲ್ಫ್ ಸ್ಟ್ರೀಮ್ದ ಸ್ವಲ್ಪ ಅದರಿಂದನೇ ಅಲ್ಲಿ ಕ್ಲೈಮೇಟ್ ಇದಾಗುತ್ತಾ. ಅದು ಏನು ಅದೇ ಕ್ವಶನ್ ಬರಲ್ಲ, ಬೇರೆ ಕ್ವಶನ್ ಬರುತ್ತೆ. ಹಂಗಾಗಿ ಅದು ಏನು ಬರುತ್ತೆ ಗೆಸ್ ಮಾಡಕ್ಕೆ ಬರಂಗಿಲ್ಲ. ಆಲ್ಮೋಸ್ಟ್ ಯಾವ ಕ್ವಶನ್ಸ್ ಏನು ಕ್ವಶನ್ಸ್ ಬರ್ಬೋದು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಯಾವ ಕ್ವಶನ್ ಬಂದಿದ್ರೆ ಹಂಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ. ಇನ್ನು ಆರ್ಟಿಕಲ್ 51 ಬಗ್ಗೆ ಕ್ವಶನ್ ಕೇಳ್ಯಾರ ನೋಡ್ರಿ. ಆರ್ಟಿಕಲ್ 51 ಬಗ್ಗೆ ನಂಗೆ ಇನ್ನೂ ನೆನಪೈತಿ. ನಾ ಲಾಸ್ಟ್ ಟೈಮ್ CVT ಬರ್ದಾಗ ನನಗೆ ಆರ್ಟಿಕಲ್ ಆರ್ಬಿಟ್ರರಿ ಯಾವ ಆರ್ಟಿಕಲ್ ಬರೋದು ಅಂತೇಳಿ ನನಗೆ ಗೊತ್ತು. ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಆರ್ಟಿಕಲ್ 51. ಬಟ್ ಅವ್ರು ಏನು ಕೇಳಿದ್ರಲ್ಲಿ ಆರ್ಬಿಟ್ರರಿ ಯಾವ್ದು ಆರ್ಟಿಕಲ್ ಐತಿದ್ರು ಅಂತ ಕೇಳಿದ್ರು. 51A, 51B, 51C, 51D ಅಂತೇಳಿ. ಆದರೆ ಆ್ಯಕ್ಚುಲಿ ಅದೇನೈತಿ 51D ಐತೆ. ಅವಾಗ ನಂಗೆ ಗೊತ್ತಿರಲಿಲ್ಲ, ನಾನು ಬಿಟ್ಟು ಬಂದಿದ್ದೆ. ಅದನ್ನ ಬಿಟ್ಟರೆ ನೋಡ್ರಿ ನೆಕ್ಸ್ಟ್ ಇನ್ನು ಆರ್ಟಿಕಲ್ 51A ಬೇರೆ. ಆರ್ಟಿಕಲ್ 51A ಪಾರ್ಟ್ 4A ಬರುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ಅದಾವ. ಬಟ್ ಆರ್ಟಿಕಲ್ 51 ಮಾತ್ರ ಅದರದ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಗಳು ಬರುತ್ತೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ. ಮತ್ತು ಇನ್ನು ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟೆರಿಷರಿ ಸೆಕ್ಟರ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ನಾ ಮಣ್ಣಿಂದ ಅನ್ನತ್ತಿದ್ದೆ ಯಾಕೋ ಸೆಕ್ಟರ್ಸ್ ಬಗ್ಗೆ ಒಂದು ಕ್ವಶನ್ ಬರೋಲ್ಲ ಅಂತ ಇವತ್ತು ಬಂದೈತೆ ನೋಡ್ರಿ. ಟೆರಿಷರಿ ಸೆಕ್ಟರ್ ಟೂರಿಸಮ್ ಯಾವ ಸೆಕ್ಟರ್ ಕೇಳ್ಯಾರ. ಸೊ ಟೆರಿಷರಿ ಸೆಕ್ಟರ್. ಅದನ್ನ ಬಿಟ್ರೆ ಇನ್ನು ಸ್ಟೋನ್ ಏಜ್ ಒಂದು ಕ್ವಶನ್ ಮನೇಲಿ ಬಂದಿತ್ತು. ಸ್ಟೋನ್ ಏಜ್ ಬಗ್ಗೆ ಕ್ವಶನ್ ಇಲ್ಲಿ ಒಂದು ಬಂದೈತಿ. ಇನ್ನು ಮತ್ತು 11th ವರ್ಲ್ಡ್ ಗ್ರೀನ್ ಎಕನಾಮಿಕ್ ಸಮಿಟ್ ಎಲ್ಲ ಅದು ದುಬೈದಾಗ ಐತಿ. ಅದ್ರದ್ದು ಏನು ಥೀಮ್ ಇತ್ತು ಅಂತ ಕೇಳ್ಯಾರ. ಇನೋವೇಷನ್ ಫಾರ್ ಇಂಪ್ಯಾಕ್ಟ್ ಆಕ್ಸಿಲರೇಟಿಂಗ್ ದ ಫ್ಯೂಚರ್ ಆಫ್ ದ ಗ್ರೀನ್ ಎಕಾನಮಿ. ಇನ್ನು ಮತ್ತು ನೋಡಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಕೇಳ್ಯಾರ. ಇವೆಲ್ಲ ಕಂಪ್ಯೂಟರ್ ಕ್ವಶನ್ಸ್ ಆಲ್ಮೋಸ್ಟ್ ನಾ ಕವರ್ ಮಾಡೀನಿ. 1 ಅಥವಾ 2, 3 ಕ್ವಶನ್ ಮಿಸ್ ಆಗೋದು. ಬಟ್ ಆಲ್ಮೋಸ್ಟ್ 99% ಕ್ವಶನ್ ಅದೊಂದು ವಿಡಿಯೋ ನಿಮ್ಮೆಲ್ಲ ಕವರ್ ಆಗಿರ್ತಾವೆ. ಅಂದ್ರೆ ಇಲ್ಲಿ ಕ್ವಶನ್ ರೀಡು ಏನು ಶಾರ್ಟ್ಕಟ್ ಕೇಳ್ಯಾರ. ಕಂಟ್ರೋಲ್ ವಯ ಇಲ್ಲಿ ಕೇಳಿದ್ರೆ ಅಂಡೂನು ಮೋಸ್ಟ್ಲಿ ಕೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಒಳಗೆ ಕಂಟ್ರೋಲ್ Z. ಸ್ಟೇಟ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಯಾರಿಗೆ ಕೊಡ್ತಾರೆ ಕ್ವಶನ್ ಯಾರು ನೋಡ್ರಿ. ಸ್ಟೇಟ್ ಇದ್ದಾರೆ ಗೌರ್ಮೆಂಟ್ ಕೊಡ್ತಾರೆ, ಸೆಂಟ್ರಲ್ ಇದ್ದಾರೆ ಪ್ರೆಸಿಡೆಂಟ್ ಕೊಡ್ತಾರೆ. ಏನು ರಿಪೋರ್ಟ್ಸ್ ಏನು ಮೇನ್ಲಿ ಸಬ್ಮಿಟ್ ಯಾರಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ಸೆಂಟ್ರಲ್ ಒಳಗೆ ಆಲ್ಮೋಸ್ಟ್ ಪ್ರೆಸಿಡೆಂಟ್ ಇರುತ್ತೆ, ಸ್ಟೇಟ್ ಆಲ್ಮೋಸ್ಟ್ ಗವರ್ನರ್ ಇರುತ್ತೆ. ಅದನ್ನ ಬಿಟ್ಟರೆ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಇದನ್ನ ಎದಕ್ಕೆ ಮಾಡಿದ್ರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಸ್ಟಾಪ್ ಮಾಡಕ್ಕೆ. ಮತ್ತು ಇನ್ನೊಂದು ಹೇಳ್ತೀನಿ, ಇದನ್ನು ಯಾರು ಎಷ್ಟು ಜನ ನೋಡ್ತೇವೆ ಇಲ್ಲಿ ಮಟ್ಟ ನಾವೆಲ್ಲ ಅಂತಿರ್ತೀವಲ್ಲ, ಭಾಳ ಜನ ಅಂತ ನಾವೆಲ್ಲ ಕೆಲವ್ರು ಅಂತಿರ್ತಾರೆ ಇಲ್ಲ ಗಾಂಧಿ ನೆಹರು ಇದ್ದವರು ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಎಲ್ಲ ಇದ್ರಲ್ಲ ಅವ್ರದ್ದು ಗಲ್ಲು ಶಿಕ್ಷಣ ನಿಲ್ಲಿಸ್ಬೋದಾಗಿದ್ರಿ. ಆ್ಯಕ್ಚುಲಿ ನೀವು ಓದೋರಿಗೆ ಇದು ಗೊತ್ತಿರಬೇಕು. ಬಟ್ ಓದಲ್ದವ್ರಂತೂ ಅವ್ರು ಏನು ಓದಿರಂಗಿಲ್ಲ ಬಿಟ್ಟಿರಂಗಿಲ್ಲ, ಸುಮ್ಮನೆ ಪಾಲ್ತು ಮಾತಾಡ್ತಾರೆ. ಆ್ಯಕ್ಚುಲಿ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊರಿ ಹೋಗಿ. ಗಾಂಧಿ ಇರ್ವಿನ್ ಫ್ಯಾಕ್ಟ್ನಾಗ ಏನೇನು ಡಿಸ್ಕಷನ್ ಮಾಡಿದ್ರು, ಗಾಂಧಿಯವ್ರು ಏನೇನು ಬೇಡಿಕೆಗಳು ಇಟ್ಟಿದ್ರು ಅಂತೀರಿ
ಆ ಬೇಡಿಕೆ ಆ್ಯಕ್ಚುಲಿ ಭಗತ್ ಸಿಂಗ್ ಅವರೆಲ್ಲ ಇಂದೆಲ್ಲ ಗಲ್ಲಿ ಇರ್ತಾರಲ್ಲ ಅದನ್ನ ಮಾಡಬೇಡ್ರಿ ಅಂತ ಕೂಡ ಅವ್ರ ಬೇಡಿಕೆ ಇರುತ್ತೆ. ಬಟ್ ಆ ಬೇಡಿಕೆ ಅವ್ರು ಒಪ್ಕೊಳಂಗಿಲ್ಲ. ಅಟ್ಲೀಸ್ಟ್ ಅವ್ರು ಟ್ರೈ ಮಾಡ್ಯಾರ ಗಾಂಧಿ ಆ್ಯಕ್ಚುಲಿ, ಬಟ್ ಅದು ಗೊತ್ತಿಲ್ಲ ಯಾವ ಕೆಲವರು ಅಂತಿರ್ತಾರ ಇದು ಗಾಂಧಿ ಅವ್ರ ಕದಿಲ್ಲ ಹಂಗೆ ಅವ್ರು ಮಾಡ್ಬೇಕಾಯ್ತು ಮಾಡ್ಯಾರ. ಬಟ್ ನಮಗೆ ಗೊತ್ತಿಲ್ಲ, ನಾವು ಓದಿಲ್ಲ, ಓದ್ಬೇಕು, ಓದಿದ್ರೆ ಗೊತ್ತಾಗ್ತಿತ್ತು, ಓದಿಲ್ಲ ಅಂದ್ರೆ ಓದಲ್ಲ ಹೋಗಿ ಮಾತಾಡ್ತಿರ್ತಾರ, ಮಾತಾಡ್ಬಿಟ್ಟಾರ. ನಾವು ನಮ್ಮ ಎಕ್ಸಾಮ್ ಬಗ್ಗೆ ನೋಡೋಣ ಅಂತ. ಗಾಂಧಿ ಇಂಪ್ಯಾಕ್ಟ್ ಬಂದಿದ್ದಾರೆ. ಸೊ ಲಕ್ನೋ ಪ್ಯಾಕ್ಟ್ ಬಗ್ಗೆ ಕೂಡ ಕೇಳ್ಬೋದು ಮತ್ತು ಪೂನಾ ಪ್ಯಾಕ್ಟ್ ಬಗ್ಗೆ ಕೂಡ ಕೇಳ್ಬೋದು. ಪೂನಾ ಪ್ಯಾಕ್ಟ ಗಾಂಧೀಜಿಯವ್ರು ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಆಗುತ್ತೆ. ಅಂದರೆ ಇದ್ರ ಆ್ಯಕ್ಚುಲಿ ಏನಾಗುತ್ತೆ, SC ST ಇರ್ತಾರಲ್ಲ ಯಾವ್ದಾರಲ್ಲ ಇವ್ರಿಗೂ ಸೆಪ್ರೇಟ್ ಎಲೆಕ್ಟ್ರೇಟ್ ಕೊಡ್ಬೇಕಂತಿರುತ್ತೆ. 1909 ಹೆಂಗೆ ಮುಸಲ್ರಿಗೆ ಮತ್ತು ಬೇರೆ ಬರುತ್ತೆ, ಮತ್ತು 1919 ಸಿಕ್ಕ ಕ್ರಿಶ್ಚಿಯನ್ಗೆಲ್ಲ ಸೆಪ್ರೇಟ್ ಎಲೆಕ್ಷನ್ ಬರುತ್ತಲ್ಲ, ಆ ಟೈಪ್ ಇವ್ರನ್ನ ಅಂಬೇಡ್ಕರ್ ಏನು ಡಿಮಾಂಡ್ ಮಾಡಿರ್ತಾರೆ, ನಮ್ಮ SC ST ಒಂದು ಬೇರೆ ಕೊಡ್ರಿ ಅಂತಿರ್ತಾರೆ. ಬಟ್ ಗಾಂಧಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಎಲ್ಲ ಬೇರೆ ಬೇಡ, ನಮ್ಮ ದೇಶನ ಹೊಡೆದಂಗೆ ಆಗುತ್ತೆ, ಇದ್ರೊಳಗೆ ನೀವು ರಿಸರ್ವೇಷನ್ ತೋರಿ ಅಂತ ಏನು ಮಾಡ್ತಾರೆ. ಪೂನಾ ಪ್ಯಾಕ್ಟ್ದಾಗ ನೆನಪಿರಲಿ. ಇನ್ನು ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ಕ್ವಶನ್ಸ್ ಬಂದವರತಾವು. ಹ್ಯುಮ್ಯಾನಿಸಮ್ ಬಗ್ಗೆ ಯಾವ ಆರ್ಟಿಕಲ್ ಐತೆ ಅಂತ ಕೇಳ್ಯಾರ. 51AH ಸೈಂಟಿಫಿಕ್ ಟೆಂಪರ್ ಅದನ್ನ ಫಂಡಮೆಂಟಲ್ ಡ್ಯೂಟೀಸ್ ನೋಡ್ಕೊಂಡು ಹೋಗ್ರಿ, ಇಂಪಾರ್ಟೆಂಟ್ ಐತಿ. ಕ್ವಶನ್ ಬರ್ತಾವ. ಇನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಯಾವಾಗ ಸ್ಟಾರ್ಟ್ ಐತೆ ಅನ್ನೋ ಕ್ವಶನ್ ಬಂದೈತಿ 2015ರಾಗ. ಪದ್ಮಶ್ರೀ ಡಾಕ್ಟರ್ ಬೂದ್ರಿ ತಾಟಿ ಅವ್ರು ಯಾವ ಫೀಲ್ಡ್ನಾಗ ಸಿಕ್ಕೈತಿ ಅಂತ ಕೇಳ್ಯಾರ. ಸೋಷಿಯಲ್ ವರ್ಕಿಗೆ. ಇಲ್ಲ ನನಗೂ ಗೊತ್ತಿಲ್ಲ ಆಲ್ಮೋಸ್ಟ್. ಗ್ರೀನ್ ಪಿಗ್ಮೆಂಟ್ ಯಾವುದಕ್ಕೆ ಹೆಲ್ಪ್ ಮಾಡ್ತೈತಿ ಪ್ಲಾಂಟ್ ಒಳಗೆ? ಕ್ಲೋರೋಫಿಲ್ದಾಗ ಇರುತ್ತೆ. ಅದು ಏನು ಹೆಲ್ಪ್ ಆಗುತ್ತಾ? ಫೋಟೋಸಿಂಥಸಿಸ್ ಮಾಡಕ್ಕೆ ಹೆಲ್ಪ್ ಆಗುತ್ತಾ? ಅದೆಲ್ಲಿ ಇರುತ್ತಾ? ಕ್ಲೋರೋಪ್ಲಾಸ್ಟ್ನಾಗ ಇರುತ್ತೆ. ಇದೊಂದು ಕ್ವಶನ್ ಬಂದೈತಿ. ಇನ್ನು ಆಲ್ಮೋಸ್ಟ್ ಇವು ಫಸ್ಟ್ ಸೆಕೆಂಡ್ ಶಿಫ್ಟ್ ಇವತ್ತಿಂದ ಆಯಿತು. ನಾನು ಇವತ್ತಿನ ಥರ್ಡ್ ಶಿಫ್ಟಿಂದ ಕ್ವಶನ್ ನೋಡಲಿಲ್ಲ, ಹುಡುಕಿದ್ರೆ ಸಿಗಲಿಲ್ಲ, ಕಡಿಮೆ ಸಿಕ್ಕಾವು. ಸೊ ಇವತ್ತಿನ ಥರ್ಡ್ ಶಿಫ್ಟ್ ನಾಳೆ ಮಾಡ್ತೀನಿ. ನಿನ್ನೆ ಥರ್ಡ್ ಶಿಫ್ಟ್ ವಿಡಿಯೋ ಮಾಡಿರ್ಕಿಲ್ಲ, ಬರೀ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಷ್ಟೇ ಕವರ್ ಮಾಡಿದ್ದೆ. ಸೊ ಹಂಗೆ ಇವತ್ತು ನಾನು ನಿನ್ನೆ ಥರ್ಡ್ ಶಿಫ್ಟ್ ಕವರ್ ಮಾಡ್ತೀನಿ, ಇವತ್ತಿನ ಥರ್ಡ್ ಶಿಫ್ಟ್ ನಾಳೆ ಕವರ್ ಮಾಡ್ತೀನಿ. ಓಕೆ, ಯಾಕಂದ್ರೆ ನಾನು ಥರ್ಡ್ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮ 10-11 ವಿಡಿಯೋ ಡೇಟ್ ಆಗೋದು ಭಾಳ ನೀವು ಓದ್ತಿರ್ತಿರಲ್ಲ. ಸೊ ಹಾಗಾಗಿ ಜಲ್ದಿ ಮಾಡಿಸ್ಕೊಂಡು ಅಷ್ಟೇ ಮಾಡ್ತೀನಿ. ಕ್ಯಾಡ್ರಿ ಕರೆಂಟ್ ಬಗ್ಗೆ ಬಂದಿದ್ದೀನಿ ಕ್ವಶನ್. ಮತ್ತು ತಾಜ್ ಮಹಲ್ ಕಟ್ಟಾರಲ್ಲ, ಅದ್ರ ಆರ್ಕಿಟೆಕ್ಟ್ ಯಾರಿದ್ರು ಅಂತ ಕೇಳಿದ್ರೆ ಉಸ್ತಾದ್ ಅಹಮದ್ ಲೋರಿ ಅವರಿದ್ರು. ಇನ್ನು ತಮಿಳ್ ಭಾಷೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಯಾವಾಗ ಯಾರು ಮಾಡ್ರಿ ಅಂತ ಕೇಳ್ಯಾರ 2004ರಾಗ. ಮತ್ತು ರಾಷ್ಟ್ರಕೂಟ ಅವರು ಕಟ್ಟಿದ ಯಾವುದು ಮಾನ್ಯುಮೆಂಟ್ ಬಗ್ಗೆ ಕೇಳ್ಯಾರ. ಎಲ್ಲೋರ ಕೇವ. ಆ್ಯಕ್ಚುಲಿ ನಿಮ್ಗೆ ಒಂದು ಕ್ವಶನ್ ಭಾಳ ಇಂಪಾರ್ಟೆಂಟ್, ಮೊದಲು ಭಾಳ ಕತ್ರಿ, ಯಾಕೋ ಕಡಿಮೆ ಮಾಡ್ಯಾರ ಕೇಳ್ದ. ಕೈಲಾಸ್ ಟೆಂಪಲ್ ಐತೆ ಎಲ್ಲರೂ ಕೇಳಿದಾಗ, ಅದು ಎಷ್ಟನೇ ನಂಬರ್ ಕೇಳ್ದಾಗ ಕೇಳ್ಯಾರ? 16 ನಂಬರ್ ಕೇಳ್ದಾಗ. ಇದು ನೆನಪಿಡುವರೆ ಮೊದಲು ಕೇಳ್ತಾರೆ, ಬಟ್ ಇಲ್ಲೂ ಕೇಳ್ಬೋದು, ಹೇಳಕ್ಕೆ ಬರಂಗಿಲ್ಲ. ಇನ್ನು ವಾಂಡಿ ವಾಶ್ ಬ್ಯಾಟಲ್ ಯಾರು ನಡಕಾಯ್ತು ಕೇಳ್ಯಾರ? ಫ್ರೆಂಚ್ ಮತ್ತು ಪೋರ್ಚುಗೀಸ್ ನಡಕಾಗುತ್ತಾ. ಇದು ಆ್ಯಕ್ಚುಲಿ ಅವ್ರ ದೇಶದಲ್ಲಿ ಏನೋ ಇದಾಗುತ್ತೆ, ಅದರ ಕಂಟಿನ್ಯೂಷನ್ ಏನೇನೋ ಕಥೆ ಐತದ, ಓದ್ರಿ ಗೊತ್ತಾಗುತ್ತೆ ನಿಮ್ಗೆ. ರೌತ್ನಾಚ ಯಾರಿಗೆ ಡೆಡಿಕೇಟ್ ಅಂತ ಕೇಳ್ಯಾರ? ಕೃಷ್ಣ ಅವ್ರಿಗೆ ಡೆಡಿಕೇಟೆಡ್ ರೌತ್ನಾಚ ಡ್ಯಾನ್ಸ್, ಫೋಕ್ ಡ್ಯಾನ್ಸ್ ಇದೆ. ಇನ್ನು ಅಶೋಕ ಆ್ಯಕ್ಚುಲಿ ಏನಾಯ್ತು, ಇವರು ಬಿಂದುಸಾರ ಇರ್ತಾರಲ್ಲ ಅಶೋಕ್ ಅವ್ರ ತಂದೆ, ಅವ್ರು ರೂಲ್ ಮಾಡ್ಬೇಕಾರೆ ಅಶೋಕ್ ಅವರು ಯಾವುದೋ ಒಂದು ಪ್ಲೇಸಿಗೆ ಗವರ್ನರ್ ಆಗಿರ್ತಾರೆ. ಅದು ಯಾವುದೋ ಒಂದು ಕೇಳ್ಯಾರ, ಉಜ್ಜಯಿನಿ. ಇದು ನಮಗೂ ಗೊತ್ತಿರ್ತಿಲ್ಲ, ಇವತ್ತು ಗೊತ್ತೈತೆ ಆ್ಯಕ್ಚುಲಿ. ಮತ್ತು ನೋಡ್ರಿ ಇಲ್ಲೂ ಕೂಡ ಸಿಟಿಸನ್ಶಿಪ್ ಬಗ್ಗೆ ಆಲ್ಮೋಸ್ಟ್ ಪ್ರತಿ ಶಿಫ್ಟ್ನಾಗ ಕ್ವಶನ್ ಬಂದವರತ್ತಾವು. ಸೊ ನೋಡ್ಕೋರಿ, ಬಿಡಬೇಡ್ರಿ, ಮಿಸ್ ಮಾಡ್ರಿ. ಇನ್ನು ಫಿಲಿಪೈನ್ಸ್ ರಾಜಧಾನಿ ಕೇಳ್ಯಾರ, ಮನಿಲಾ ಐತಿ. ಅದು ಬಿಟ್ಟರೆ MS Excelದಾಗ ನಾರ್ಮಲಾಗಿ ನೀವು ಫೈಲ್ ಸೇವ್ ಮಾಡ್ರೆ ಏನಂತ ಆಗುತ್ತಾ? XLSX ಅಂತ ಸೇವ್ ಆಗುತ್ತಾ. ರಿಸೈಕಲ್ ಬಿನಲ್ಲಿ ಇರುತ್ತಾ, ಡೆಸ್ಕ್ಟಾಪ್ನಾಗ ಇರುತ್ತಾ, ಅದು ಕ್ವಶನ್ ಬಂದಿತ್ತು. ಮತ್ತು ಆರ್ಟಿಕಲ್ 15 ಒಳಗೆ ಥರ್ಡ್ ಕ್ಲಾಸ್ ಏನು ಹೇಳ್ತು ಅಂತ ಕೇಳ್ಯಾರ. ಆರ್ಟಿಕಲ್ 15 ಹೇಳುತ್ತಾ ನಮ್ಗೆ, ಅಂದರೆ ಈಗ ಪಬ್ಲಿಕ್ ಪ್ಲೇಸಸ್ ಒಳಗೆ ಡಿಸ್ಕ್ರಿಪ್ಷನ್ ಮಾಡ್ಬಾರ್ದೈತಲ್ಲ, ಅದ್ರೊಳಗೆ ಎಸ್ಪೆಷಲಿ ಮತ್ತು ಚಿಲ್ಡ್ರನ್ಗೆ ಮತ್ತು ವುಮೆನ್ಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಡುತ್ತಾ. ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಅದನ್ನು ಕ್ವಶನ್ ಕೇಳ್ಯಾರ. ಇನ್ನು ವೈಸ್ ಪ್ರೆಸಿಡೆಂಟ್ ಆರ್ಟಿಕಲ್ಸ್ ಬಗ್ಗೆ ಕೇಳ್ಯಾರ. ಉಪರಾಷ್ಟ್ರಪತಿಯವರ ಆರ್ಟಿಕಲ್ಸ್ ಏನದಾವಲ್ಲ ವಿಧಿಗಳು, ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ಯಾರ, ಅದು ನೋಡ್ಕೊಂಡು ಹೋಗ್ರಿ. ಆರ್ಟಿಕಲ್ 243Q ಬಗ್ಗೆ ಒಂದು ಕೇಳ್ಯಾರ, ಅದು ನೋಡ್ಕೊರಿ. ಟ್ರಾನ್ಸ್ಲೇಷನ್ ಏರಿಯಾ ನಗರ ಪಂಚಾಯತಿ ಏನೋ ಐತಿ. ಅದನ್ನ ಬಿಟ್ರೆ ಬಡೆ ಭಾರತ್ ಕಲೀಲಿ ಭಾರತ ಮುಂದುವರಿಲಿ ಭಾರತ ಯಾವಾಗ ಸ್ಟಾರ್ಟ್ ಆಯ್ತು ಕೇಳ್ಯಾರ? 2014 ಸ್ಟಾರ್ಟ್ ಆಗುತ್ತೆ. ಮತ್ತು ಕುಳ್ಳು ಮತ್ತು ಕಾಶ್ಮೀರಲ್ಲಿ ಎಲ್ಲಿ ಯಾವ್ದು ಕೇಳ್ಯಾರ? ಇದನ್ನ ಅಲ್ಲಿ ಆಲ್ಮೋಸ್ಟ್ ಇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಹೇಳಿಲ್ಲ, ಅದ್ರ ಹೇಳಿದೆ. ಪಾಸಸ್ ಬಗ್ಗೆ ನೋಡ್ಕೊರಿ, ಇಂಪಾರ್ಟೆಂಟ್ ಐತೆ ಅಲ್ಲಿ, ಅದು ಹಿಮಾಚಲ್ದಾಗ ಐತಿ, ಲೆಸ್ಸರ್ ಹಿಮಾಲಯ ಪಾರ್ಟ್ ಒಳಗೆ. ಇನ್ನು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಏನು ಥೀಮ್ ಐತೆ ಕೇಳ್ಯಾರ? ಅದೇನೋ ಆಕ್ಸೆಸ್ ಟು ಸರ್ವಿಸಸ್ ಏನೇನು ಐತಿ ನೋಡ್ಕೊರಿ, ಅದೊಂದ್ಸಲ ನಿಮ್ಗೆ ಗೊತ್ತಾಗುತ್ತೆ. ಬರೀ ವರ್ಲ್ಡ್ ಮೆಂಟಲ್ ಹೆಲ್ತ್ ಅಲ್ಲ, ಏನೇನು ರೀಸೆಂಟಾಗಿ ಥೀಮ್ಸ್ ಅವು ಇವು ಏನೋ ಮಿನ್ ಇವೆಂಟ್ ಆಗಿರ್ತಲ್ಲ, ಅದ್ರ ಥೀಮ್ಗಳು ನೋಡ್ಕೊರಿ, ಕ್ವಶನ್ಸ್ ಬರ್ತಾವೆ ಅದ್ರ ಬಗ್ಗೆ. ಇನ್ನು ಫಿಫಾದಾಗ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಯಾರು ಕೇಳ್ಯಾರ? ಅದಾಗಿದ್ದು ಉಸ್ಮಾನೆ ಡೆಂಬ್ಲಿ ಅವರು. ಇವನು ವುಮೆನ್ ಒಳಗೆ ಐತಾನ ಬೊಂಡ್ಮಾಟೆ ಇವರಾಗಿರ್ತಾರೆ. ಅಗ್ರಿಕಲ್ಚರ್ದ GDP ಒಳಗೆ 1950ರಿಂದ 2025 ಮಟ್ಟ ಏನಾಗೈತಿ GDP ಹೆಚ್ಚಾಗೈತೋ ಕಡಿಮೆ ಆ ಟೈಪಿನ ಕ್ವಶನ್ ಬಂದಿತ್ತು. ಅಫ್ಕೋರ್ಸ್ ನಮ್ದೆಲ್ಲ ಸರ್ವಿಸ್ ಸೆಕ್ಟರ್ ಬೆಳೆದೈತಿ, ಟೆರಿಷರಿ ಸೆಕ್ಟರ್ ಬೆಳೆದೈತಿ, ಅವಾಗಿನೂ ಇದಕ್ಕಿಲ್ಲ, ಹಂಗೆ ಅದು ಕಂಪೇರ್ ಮಾಡ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಕಡಿಮೆ ಆಗೈತೆ. ಅಫ್ಕೋರ್ಸ್ ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಮಾಡುವಂಥ ಕ್ವಶನ್ಸ್ ಇರಲ್ಲ. ಇನ್ನು ಮತ್ತೆ ನೋಡ್ರಿ ಕಂಪ್ಯೂಟರ್ ಬಗ್ಗೆ ಕಾಪಿ ಮತ್ತು ಪ್ರಿಂಟ್ ಮಾಡೋಕೆ ಏನು ಶಾರ್ಟ್ಕಟ್ ಕೇಳ್ಯಾರ? ಅದು ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಏನೈತಿ? ಕಾಪಿ ಮಾಡೋಕೆ Ctrl+C, ಪ್ರಿಂಟ್ ಮಾಡೋಕೆ Ctrl+P, ಪೇಸ್ಟ್ ಮಾಡೋಕೆ Ctrl+V, ಕಟ್ ಮಾಡೋಕೆ Ctrl+X, ಇವೆಲ್ಲ ಗೊತ್ತಿರ್ತಾವೆ ನಿಮಗೆ. ಮತ್ತು ಕಾನ್ಕೇವ್ ಮಿರರ್ ಇದು ನಿಮ್ಗೆ ಗೊತ್ತಿರ್ಬೋದು. ಕಾನ್ಕೇವ್ ಮಿರರ, ಕಾನ್ವೆಕ್ಸ್ ಮಿರರ, ಕಾನ್ಕೇವ್ ಮಿರರ, ಅಥವಾ ಹಿಂಗೆ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಒಂದು ಪಾಯಿಂಟ್ ಇಟ್ಟರೆ ಅದು ಎಲ್ಲಿ ಹೋಗಿ ಇಮೇಜ್ ಫಾರ್ಮ್ ಆಗುತ್ತಾ, ಫೋಕಸ್ ಮೇಲೆ ಇಟ್ಟರೆ ಎಲ್ಲ ಆಗುತ್ತಾ, ಅದರ ಟೈಪ್ ಕ್ವಶನ್ಸ್ ನೋಡ್ಕೊಂಡ್ರೆ ಅದನ್ನು ಕೇಳ್ತಾರೆ. ಇಂಪಾರ್ಟೆಂಟ್ ಆ ವಿಡಿಯೋದಾಗ ಹೇಳ್ತೇನೆ, ಅದು ಇಂಪಾರ್ಟೆಂಟ್ ವಿಡಿಯೋ ಅಲ್ಲಿ ಕೂಡ ಕೇಳ್ತಾರೆ ಅಂತೇಳಿ ಅದನ್ನ ಕೇಳ್ತಾರೆ. ಇನ್ನು ಇದು
ಲವ ಏನ್ ಬರುತ್ತಲ್ಲ ವೋಲ್ಕ್ಯಾನೋದಾಗ ಅಲ್ಲಿ ಆಶ್ ಲಾವಾ ರಾಕ್ಸಸ್ ಲೇಯರ್ ಬೈ ಲೇಯರ್ ಬರುತ್ತಲ್ಲ ಯಾವ್ದ್ರ ಬರ್ತಿದ್ದಾರೆ ಅದಕ್ಕೆ ಕಾಂಪೋಸಿಟ್ ವೋಲ್ಕ್ಯಾನೋದಾಗ. ಇನ್ನು ವಗೇರಾ ವಿದ್ರೋಹ ಅಂತ ಒಂದು ಅಲ್ಲಿ ಇದಾಗುತ್ತೆ ರೆಬೆಲಿಯನ್, ಅದು ಗುಜರಾತ್ನಾಗ ಇರುತ್ತೆ. ವೋಟರ್ಸ್ ಡೇ ಥೀಮ್ ಇನ್ನು 2026 ವೋಟರ್ಸ್ ಡೇ ಐತಿ, ಅದ್ರ ಥೀಮ್ ಏನೈತಿ ಕೇಳ್ಯಾರ ಮೈ ಇಂಡಿಯಾ ಮೈ ಓಟ. ಅಷ್ಟ ಶಿಪ್ ಮಾಡಿ ನೀನು ಮುಂದಿನ ನಾಳೆ ಕವರ್ ಮಾಡ್ತೀನಿ. ಅಷ್ಟ ಸಿಮ್ ಹಿಡಿದಾಗ ಲೈಕ್ ಮಾಡ್ರಿ. ಲೈಕ್ ಮಾಡೋದು ಹೆಂಗತ್ತೀನಿ ಲೈಕ್ ಮಾಡಂಗಿಲ್ಲ. ಲೈಕ್ ಮಾಡ್ರಿ ಸಿಮ್ ಮಾಡ್ತೀನಿ ಹಿಡಿದಾಗ ನಾಳೆಗೆ ಸಮಯ ಆರತೈತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೊತೆಗೆ ಮಾಡ್ರಿ, ಮಸ್ತ್ ಮಾಡ್ರಿ. ಸಿಗು ಮತ್ತೆ ಬಾಯ್.